ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬದುಕು ಯಾರ ಕೈಯಲ್ಲಿದೆ? ನಮ್ಮನ್ನಾಳುವ ಸರ್ಕಾರದ ಕೈಯಲ್ಲಿದೆಯೇ? ಇಲ್ಲ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ನಿಷೇಧವಾಗಿರುವ ಬಯೋ ಔಷಧಿಗಳು, ನಕಲಿ ಡ್ರಿಪ್ ಗೊಬ್ಬರಗಳು, ನಕಲಿ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುವ ಈ ಒಂದು ನಕಲಿ ಕಂಪನಿಗಳ ಹಿಡಿತದಲ್ಲಿ ಕೋಲಾರ ಜಿಲ್ಲೆಯ ರೈತರ ಬದುಕು ಇದೆಯೇ? ರೈತರನ್ನು ರಕ್ಷಣೆ ಮಾಡಬೇಕಾದಂತಹ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಈ ಒಂದು ನಕಲಿ ಕಂಪನಿಗಳು ಮತ್ತು ಕೆಲವು ಔಷಧಿ ಮಾರಾಟಗಾರರ ಜೊತೆ ಶಾಮೀಲಾಗಿ ರೈತರ ಮರಣ ಶಾಸನ ಬರೆಯುತ್ತಿದ್ದಾರೆ ಎಂದು ನಾವು ಇವತ್ತು ಪ್ರಶ್ನೆಯನ್ನು ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರ ಮತ್ತು ರಾಜ್ಯ ಸಚಿವರನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬಂಗಾರಪೇಟೆ, ಮಾಲೂರು ಮತ್ತು ಬೂದಿಕೋಟೆ ಹೃದಯ ಭಾಗದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸುಮಾರು 26 ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಮಾಡಿರ್ತಾರೆ. ಅದರ ನಿರ್ಮಾಣವಾದರೂ ಕೂಡ ಉದ್ಘಾಟನೆ ಯಾಕೆ ಮಾಡ್ತಾಯಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಓಡಾಡಲಿಕ್ಕೆ ತುಂಬ ಅನಾನುಕೂಲವಾಗಿರ್ತದೆ. ಉದಾಹರಣೆಗೆ ಜಿಲ್ಲೆಯಾದಂಥ ಅಕ್ಕಿ ಸಾಗಾಣಿಕೆ ಇಲ್ಲಿ ಪಕ್ಕದ ರಸ್ತೆಯಲ್ಲಿ ನಡೆಯುತ್ತೆ ಮತ್ತು ಯಥೇಚ್ಛವಾಗಿ ಲಾರಿಗಳು ಓಡಾಡ್ತಕ್ಕಂಥ ರಸ್ತೆಗಳು ತುಂಬ ಕಿರಿದಾಗಿದ್ದು ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿದೆ. ಇನ್ನು ಕೇಂದ್ರ ಸರ್ಕಾರದ ರೈಲ್ವೆ ಯೋಜನೆಗಳಂದ್ರೆ ಅದನ್ನು ಯಾರು ಒಂದು ಹಸು ಕೂಡ ಹೋಗ್ಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕಂತೆ. ಅಷ್ಟು ಕಠಿಣವಾದ ಕಾನೂನು ಇರುವಂತಹ ಈ ಒಂದು ರೈಲ್ವೆ ಇಲಾಖೆ ಸುಮಾರು 25 ಕೋಟಿ 90 ಲಕ್ಷ ಅನುದಾನದಲ್ಲಿ ಇವತ್ತು ಈ ಒಂದು ಬಂಗಾರಪೇಟೆ ನಗರದ ಒಂದು ನಿರ್ಮಿಸಿರುವಂತಹ ಅಭಿವೃದ್ಧಿಪಡಿಸಿರುವಂತಹ ಮೇಲ್ಸೇತುವೆ ಲೋಕಾರ್ಪಣೆ ಮಾಡಲು ಕೇಂದ್ರ ಸಚಿವ ರೈಲ್ವೆ ಸಚಿವರಿಗೆ ಏನು ಪಾಪ ಪುರ್ಸತ್ತೇ ಇಲ್ಲ. ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬದುಕು ಯಾರ ಕೈಯಲ್ಲಿದೆ? ನಮ್ಮನ್ನಾಳುವ ಸರ್ಕಾರದ ಕೈಯಲ್ಲಿದೆಯೇ? ಇಲ್ಲ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ನಿಷೇಧವಾಗಿರುವ ಬಯೋ ಔಷಧಿಗಳು, ನಕಲಿ ಡ್ರಿಪ್ ಗೊಬ್ಬರಗಳು, ನಕಲಿ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುವ ಈ ಒಂದು ನಕಲಿ ಕಂಪನಿಗಳ ಹಿಡಿತದಲ್ಲಿ ಕೋಲಾರ ಜಿಲ್ಲೆಯ ರೈತರ ಬದುಕು ಇದೆಯೇ? ರೈತರನ್ನು ರಕ್ಷಣೆ ಮಾಡಬೇಕಾದಂತಹ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಈ ಒಂದು ನಕಲಿ ಕಂಪನಿಗಳು ಮತ್ತು ಕೆಲವು ಔಷಧಿ ಮಾರಾಟಗಾರರ ಜೊತೆ ಶಾಮೀಲಾಗಿ ರೈತರ ಮರಣ ಶಾಸನ ಬರೆಯುತ್ತಿದ್ದಾರೆ ಎಂದು ನಾವು ಇವತ್ತು ಪ್ರಶ್ನೆಯನ್ನು ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರ ಮತ್ತು ರಾಜ್ಯ ಸಚಿವರನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಕಷ್ಟಪಟ್ಟು ಭೂಮಿ ತಾಯಿಯ ಮೇಲೆ ಬೆವರು ಸುರಿಸಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಯುವಂಥ ಬೆಳೆಗಳಿಗೆ ನಿಮ್ಮ ಬೆಳೆ ಸಮೃದ್ಧವಾಗಿ ಬರ್ತಾ ಇದೆ, ನಿಮ್ಮ ಬೆಳೆಗೆ ನಾವು ಪೌಷ್ಟಿಕಾಂಶ ಕೊಡ್ತಾ ಇದ್ದೀವಿ ಅಂತೇಳಿ ಬಹುರಾಷ್ಟ್ರೀಯ ಕಂಪನಿಗಳ ಗುಣಮಟ್ಟದ ಡ್ರಿಪ್ ಗೊಬ್ಬರಗಳ ಹೆಸರಿನಲ್ಲಿ ರೈತರನ್ನು ವಂಚನೆ ಮಾಡುವಂತಹ ಈ ನಕಲಿ ಡ್ರಿಪ್ಗಳ ರಕ್ಷಕರು ಕೃಷಿ ಇಲಾಖೆ ಅಧಿಕಾರಿಗಳೇ? ಇದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕೆಲವು ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಆಂಧ್ರ ಮತ್ತು ತಮಿಳುನಾಡು ಮೂಲದ ನಕಲಿ ಡ್ರಿಪ್ ಕಂಪನಿಗಳ ಜೊತೆ ಕೆಲವು ಡೀಲರ್ಗಳು ಶಾಮೀಲಾಗಿ ಅವರು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಗೊಬ್ಬರಗಳ ಮೂಟೆಗಳ ಹೆಸರಿನಲ್ಲಿ ನಕಲಿ ಡ್ರಿಪ್ಗಳನ್ನು ತಯಾರು ಮಾಡಿ ರೈತರಿಗೆ ಗುಣಮಟ್ಟದ ಹೆಸರಿನಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಆ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕಾದಂತಹ ಕೃಷಿ ಅಧಿಕಾರಿಗಳು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಯಾಕೆ ನಾಪತ್ತೆ ಆಗಿದ್ರು ಗೊತ್ತಿಲ್ಲ. ಒಂದೊಂದು ಅಂಗಡಿಯಲ್ಲಿ ನೋಡಿ 20-25 ವೆರೈಟಿ ಡ್ರಿಪ್ ಗೊಬ್ಬರಗಳಿದೆ. ಆ ಡ್ರಿಪ್ ಗೊಬ್ಬರಗಳು ಕೇಳೋರೇ ಇಲ್ಲ. ಅದನ್ನು ಗುಣಮಟ್ಟ ಇದೆಯಲ್ಲ, ರೈತರು ಬಂದ ಅಣ್ಣ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಅಣ್ಣ ನಾನು ಸೌತೆ ಗಿಡ ಹಾಕಿದ್ದೀನಿ, ನಾನು ಟಮಾಟೊ ಹಾಕಿದ್ದೀನಿ, ಪಟ್ಟಿಗೆ ಯಾವುದೋ ಒಂದು ಕೊಡ್ತಾರೆ, ಅದನ್ನು ಕೊಟ್ಟಿದ್ದೀನಿ ಉಪಯೋಗಿಸ ಅಂತ ಹೇಳ್ತಾರೆ. ಹೆಂಗಂದ್ರೆ ಇವತ್ತು ಹದಗೆಟ್ಟಿರುವಂತಹ ಆರೋಗ್ಯ ಕ್ಷೇತ್ರದಲ್ಲಿ ಅನ್ನ ತಿಂದರೆ ಮನುಷ್ಯನು ಎಷ್ಟು ತೆಳಸಾಗಿರ್ತಾನೋ ಅದೇ ರೀತಿ ಆಗ್ಬಿಟ್ಟಿದೆ ಈ ಡ್ರಿಪ್ ಗೊಬ್ಬರ ಕಲಬೆರಕೆ. ಈ ಕಲಬೆರಕೆಗೆ ಕಡಿವಾಣ ಹಾಕುವಂತಹ ತಾಕತ್ತಾದಂಥ ಅಧಿಕಾರಿಗಳು ಬರ್ತಾನೆ ಇಲ್ವಾ? ಉಸ್ತುವಾರಿ ಸಚಿವರನ್ನು ಕೇಳ್ತಾ ಇದೀವಿ, ಮೊನ್ನೆ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ದೀವಿ, ಅಪಾರ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ದೀವಿ, ಇನ್ನು ಜನಪ್ರತಿನಿಧಿಗಳು ಕೇಳ್ತಾ ಇದೀವಿ. ನೀವು ಯಾರನ್ನ ಕೇಳಬೇಕಂತೂ ಗೊತ್ತಾಗ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಡ್ರಿಪ್ ಗೊಬ್ಬರಗಳ ಹೆಸರಿನಲ್ಲಿ ಅತಿ ಹೆಚ್ಚಾಗಿ ನಂಗ್ಲಿ ಕೆಳಗೆ ಹೋಗ್ತಾ ಇದೆ, ಗಡಿ ಭಾಗಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ.
ಇವತ್ತು ಕ್ಯಾಸಂಬಳ್ಳಿ ಇರ್ಬೋದು, ರಾಯಲ್ಪಾಡಿ ಇರ್ಬೋದು, ಗೌಂಪಲ್ಲಿ ಇರ್ಬೋದು, ಈ ಕಡೆ ಮಾಸ್ತಿ ಇರ್ಬೋದು, ಲಕ್ಕೂರು ಇರ್ಬೋದು, ಸುಂದರಪಾಳ್ಯ ಇರ್ಬೋದು, ಇಲ್ಲಿ ಪ್ರತಿಷ್ಠಿತ ಅಂಗಡಿಗಳಲ್ಲಿ ಈ ಒಂದು ಡ್ರಿಪ್ ಕಲಬೆರಕೆ ಮಾಡ್ತಾ ಇದ್ದಾರೆ. ಇದು ಕಡಿವಾಣ ಹಾಕೋದಿಲ್ಲಿ. ರೈತರಿಗೆ ಮಾಹಿತಿ ಕೊಡೋರೇ ಇಲ್ಲ. ನಮ್ಮ ರೈತರು ಏನ್ ಮಾಡ್ತಾರೆ, ಹೋಗ್ತೀವಿ ನಾವು ತಗೊಂಬತ್ತೀವಿ, ಡ್ರಿಪ್ ಗೊಬ್ಬರ ಬಿಟ್ಬಿಡ್ತೀವಿ, ಅದು ತಳುಕು ಬಳುಕು ಅಂತ ನೋಡ್ಬಿಟ್ಟಿರ್ತೀವಿ. ಅದನ್ನ ಯಾವ ಬೆಳೆಗೆ ಯಾವ ವಾರಕ್ಕೆ ಎಷ್ಟು DAP ಕೊಡ್ಬೇಕಾ, ಇಲ್ಲ 10-26 ಕೊಡ್ಬೇಕಾ, ಇಲ್ಲ 15-15 ಕೊಡ್ಬೇಕಾ, ಇಲ್ಲ ಕಾಣಿಗಿಂಡಿ ಬೇವಿಂಡಿ ಕೊಡ್ಬೇಕಾ, ಏನು ಕೊಡ್ಬೇಕಂದೆಲ್ಲ ಬೆಳೆ ಬಂತ ಡ್ರಿಪ್ ಗೊಬ್ಬರ ತಗೊಂಬ ಬಿಡು ಹೋಯ್ತು. ಆ ಡ್ರಿಪ್ ಗೊಬ್ಬರ ಕಲಬೆರಕೆ ಹಾಕಿದ್ರೆ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ಔಷಧಿಗಳನ್ನು ಮತ್ತು ಡ್ರಿಪ್ ಗೊಬ್ಬರಗಳನ್ನು ಕಲಬೆರಕೆ ಮಾಡಿರುವ ಪ್ರಕರಣ ಇನ್ನೂ ಜೀವಂತವಾಗಿ ಇದೆ. ಆ ಜೀವಂತವಾಗಿದ್ರು ಸಹ ಅಲ್ಲಿ ಆಗಿರುವ ಈ ಒಂದು ಕಲಬೆರಕೆ ದಂಧೆಗಳನ್ನ ಕೋಲಾರದಲ್ಲಿ ಪತ್ತೆ ಹಚ್ಚುವಂತಹ ತಾಕತ್ತಾದಂತಹ ಪ್ರಾಮಾಣಿಕವಾದಂತಹ ಅಧಿಕಾರಿ ಯಾರು ಬರ್ತಾ ಇಲ್ಲ. ಇವತ್ತು ಕೃಷಿ ಅಧಿಕಾರಿಗಳು ಪ್ರತಿ ತಿಂಗಳು ಎಲ್ಲಾ ಅಂಗಡಿಗಳಿಗೆ ಹೋಗಿ ಶಾಂಪಲ್ಗಳನ್ನು, ಔಷಧಿ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಮತ್ತೆ ಡ್ರಿಪ್ ಗೊಬ್ಬರಗಳಿರ್ಬೋದು, ರಸಗೊಬ್ಬರಗಳಿರ್ಬೋದು, ಆ ಒಂದು ಶಾಂಪಲ್ ತಗೊಂಡ್ಬಂದು ಪ್ರಯೋಗಾಲಯ ಕಳಿಸಿ ಗುಣಮಟ್ಟ ಇದೆಯಾ ಇಲ್ಲ ಅಂತೇಳಿ ಖಾತ್ರಿ ಮಾಡಬೇಕು. ಅದು ಯಾವುದು ಖಾತ್ರಿ ಮಾಡ್ತಾ ಇಲ್ಲ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಅಂಗಡಿಗಳ ಮುಂದೆ ಹೋಗಿ ಅದನ್ನು ಶಾಂಪಲ್ ತಗೋಕೋದ್ರೆ ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಆಗ್ತಾ ಇದ್ದಾರೆ. ಇವತ್ತು ರಾಜಕೀಯ ವ್ಯಕ್ತಿಗಳ ಮತ್ತು ಈ ಕಳಪೆ ಬಹುರಾಷ್ಟ್ರೀಯ ಕಂಪನಿಗಳ, ನಕಲಿ ಕಂಪನಿಗಳ ಈ ಒಳ ಒಪ್ಪಂದದಿಂದ ಇವತ್ತು ಅನ್ನದಾತನು, ರೈತನು ಬೆವರಾನಿಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಬೀದಿಗೆ ಬೀಳ್ತಾ ಇದ್ದಾನೆ. ನಾವು ಕೇಳ್ತಾ ಇದ್ದಿಷ್ಟೇ, ಮಾನ್ಯ ಉಸ್ತುವಾರಿ ಸಚಿವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಕೃಷಿ ತೋಟಗಾರಿಕೆ ಅಧಿಕಾರಿಗಳೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ಮಂತ್ರಿಗಳೇ, ರೈತರ ಮರಣ ಶಾಸನ ಬರೆಯುತ್ತಿರುವಂತಹ ಕಳಪೆ ಬಿತ್ತನೆ ಬೀಜ, ಅನಧಿಕೃತ ನರ್ಸರಿಗಳು ಮತ್ತೆ ಈ ನಕಲಿ ಡ್ರಿಪ್ಗಳ ಹಾವಳಿಗೆ ಕಡಿವಾಣ ಹಾಕಲು ಒಂದು ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು. ಪ್ರತಿ ತಿಂಗಳು ಆಯಾ ತಾಲೂಕಿನಲ್ಲಿ, ಆಯಾ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ನೇರವಾಗಿ ಡ್ರಿಪ್ ಗೊಬ್ಬರಗಳು ಮತ್ತೆ ಔಷಧಿಗಳು ಮತ್ತು ರಸಗೊಬ್ಬರಗಳನ್ನು ಕಡ್ಡಾಯವಾಗಿ ಶಾಂಪಲ್ ಅನ್ನು ತೆಗೆದು ಅದರ ಗುಣಮಟ್ಟ ಪರಿಶೀಲನೆ ಮಾಡಿ ಈ ಒಂದು ಬಹುರಾಷ್ಟ್ರೀಯ ಗುಣಮಟ್ಟದ ಡ್ರಿಪ್ ಗೊಬ್ಬರಗಳ ಹೆಸರಿನಲ್ಲಿ ನಕಲಿ ಒಂದು ಡ್ರಿಪ್ ಗೊಬ್ಬರ ತಯಾರು ಮಾಡುತ್ತಿರುವಂತಹ ದಂಧೆಕೋರರು ಕೋಲಾರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಎಡೆಮುಡಿ ಕಟ್ಟಿ ಅವರ ವಿರುದ್ಧ ಗುಂಡಾ ಕೊಯ್ದಲ್ಲಿ ಕೇಸು ದಾಖಲಿಸಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಕಾನೂನು ರಕ್ಷಣೆಗಾಗಿ ರೈತರು ಕಾನೂನನ್ನೇ ಕೈಗೆತ್ತಿಕೊಳ್ಳುವ ಕಾಲ ದೂರವಿಲ್ಲ. ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವೋ, ಇಲ್ಲ ಉಸ್ತುವಾರಿ ಸಚಿವರಿಗೆ ಗೆರಾವೆ ಹಾಕ್ತೀವೋ, ಇಲ್ಲ ಅಧಿಕಾರಿಗಳ ಮನೆ ಮುಂದೆ ಅಹೋರಾತ್ರಿ ನಾವು ಧರಣಿನ ಕೂತ್ಕೊಂತೀವೋ, ನಮ್ಮ ಹೋರಾಟ ಗುಣಮಟ್ಟದ ಡ್ರಿಪ್ ಗೊಬ್ಬರ ಬೇಕು, ದಂಧೆಕೋರರ ವಿರುದ್ಧ ಎಡೆಮುರಿ ಕಟ್ಟಬೇಕಂತೇಳಿ ಸರ್ಕಾರಗಳಿಗೆ ಮನವಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ರೈಲ್ವೆ ಯೋಜನೆಗಳಂದ್ರೆ ಅದನ್ನು ಯಾರು ಒಂದು ಹಸು ಕೂಡ ಹೋಗ್ಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕಂತೆ. ಅಷ್ಟು ಕಠಿಣವಾದ ಕಾನೂನು ಇರುವಂತಹ ಈ ಒಂದು ರೈಲ್ವೆ ಇಲಾಖೆ ಸುಮಾರು 25,90,00,000 ಅನುದಾನದಲ್ಲಿ ಇವತ್ತು ಈ ಒಂದು ಬಂಗಾರಪೇಟೆ ನಗರದ ಒಂದು ನಿರ್ಮಿಸಿರುವಂತಹ, ಅಭಿವೃದ್ಧಿಪಡಿಸಿರುವಂತಹ ಮೇಲ್ಸೇತುವೆ ಲೋಕಾರ್ಪಣೆ ಮಾಡಲು ಕೇಂದ್ರ ಸಚಿವ, ರೈಲ್ವೆ ಸಚಿವರಿಗೆ ಏನು ಪಾಪ ಪುರ್ಸತ್ತೇ ಇಲ್ಲ. ಯಾಕೆ ಪುರ್ಸತ್ತಿಲ್ಲ ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಸ್ಥಳೀಯ ಸಂಸದರಾದಂತ ಮಲ್ಲೇಶ್ ಬಾಬಣ್ಣವರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇರೋದಂತೆ, ಈ ಒಂದು 25,90,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ಮೇಲ್ಸೇತುವೆ ಏನಿದೆ, ಇದು ಗುಣಮಟ್ಟ ಕಾಯ್ಕೋಬೇಕು. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದ್ದೀನಿ, ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಅಂದ್ರೆ ಅದು ಕಠಿಣವಾದಂತಹ ಇಲಾಖೆ. ಎಲ್ಲ ಯಾರು ಅಲ್ಲಿ ಗಿಡಗಿಡಗಂಡು ಬೇಕಾದ್ರೆ ಕೊಂಡ್ಕೊಂಡಿರ್ಬೋದು, ಓಡಾಡ್ಬೋದು, ನಶೆ ಹೊಡಿಬೋದು, ಎಣ್ಣೆ ಕುಡಿಬೋದು. ಆದ್ರೆ ಅವ್ರ ಕಣ್ಣು ಕಾಣಿಸುವಂತ ಯೋಜನೆಗಳು ಮಾತ್ರ ಭಾರಿ ಕಠಿಣವಾಗಿ ಅದನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡ್ಲಿ, ಒಳ್ಳೇದೇ. ಅದಕ್ಕೋಸ್ಕರ ಇದು ಈ ನಗರದ ಅಂದ್ರೆ ಈ ಬೂದಿಕೋಟೆ ಇರ್ಬೋದು, ಈ ಕಡೆ ಟೇಕಲ್ ಇರ್ಬೋದು, ಈ ಒಂದು ಹೋಬಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಸಮಸ್ಯೆ ಆದಾಗ ಯಾರೋ ಪುಣ್ಯಾತ್ಮರು ಇದನ್ನ ಅನುದಾನ ತಂದು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಇದು ಗುಣಮಟ್ಟ ಕಾಯ್ಕೊಳ್ಬೇಕು. ಇಲ್ಲಿ ಲೋಕಲ್ ಕೊಟ್ಟಲ್ಲಿ ಯಾರೋ ಹುಬ್ಬಳ್ಳಿಯವರು ಬಂದಿದ್ದು ಕಾಮಗಾರಿ ಮಾಡಿದ್ದಾರೆ. ಯಾಕಂದ್ರೆ ಇದರ ಗುಣಮಟ್ಟ, ಯಾಕಂದ್ರೆ ಅತಿ ಹೆಚ್ಚಾಗಿ ಭಾರಮಿತ ಲಾರಿಗಳೆಲ್ಲ ಓಡಾಡ್ತಾ ಇರೋದ್ರಿಂದ ಇದರ ಗುಣಮಟ್ಟ ಕಾಯ್ದುಕೊಳ್ಳುವ ಜೊತೆಗೆ ಯಾವುದೇ ಲೋಪದೋಷ ಇದ್ರೆ ಅದನ್ನು ತನಿಖೆ ಮಾಡಿ ವಿಶೇಷ ತಂಡ ರಚನೆ ಮಾಡಿ 1 ವಾರದ ಒಳಗೆ ಮಾನ್ಯ ಕೇಂದ್ರ ಸಚಿವರ, ರೈಲ್ವೆ ಸಚಿವರ ಸೋಮಣ್ಣನವರು ಮತ್ತೆ ಸ್ಥಳೀಯ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರು ಮತ್ತೆ ಬಂಗಾರಪೇಟೆ ಸ್ಥಳೀಯ ಶಾಸಕರಾದ SN ನಾರಾಯಣಸ್ವಾಮಣ್ಣವರು ಇವರು ಒಗ್ಗೂಡಿ ಈ ಒಂದು ಮೇಲ್ಸೇತುವೆಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ಜನಸಾಮಾನ್ಯರಾಗಿರುವ ತೊಂದರೆಯನ್ನು ತಪ್ಪಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದಾರೆ.
ಬಂಗಾರಪೇಟೆ, ಮಾಲೂರು ಮತ್ತು ಬೂದಿಕೋಟೆ ಹೃದಯ ಭಾಗದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸುಮಾರು 26 ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿರ್ತಾರೆ. ಅದರ ನಿರ್ಮಾಣವಾದರೂ ಕೂಡ ಉದ್ಘಾಟನೆ ಯಾಕೆ ಮಾಡ್ತಾಯಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಓಡಾಡಲಿಕ್ಕೆ ತುಂಬ ಅನಾನುಕೂಲವಾಗಿರ್ತದೆ. ಉದಾಹರಣೆಗೆ ಜಿಲ್ಲೆಯಾದ್ಯಂತ ಅಕ್ಕಿ ಸಾಗಾಣಿಕೆ ಇಲ್ಲಿ ಪಕ್ಕದ ರಸ್ತೆಯಲ್ಲಿ ನಡೆಯುತ್ತೆ ಮತ್ತು ಯಥೇಚ್ಛವಾಗಿ ಲಾರಿಗಳು ಓಡಾಡ್ತಕ್ಕಂಥ ರಸ್ತೆಗಳು ತುಂಬ ಕಿರಿದಾಗಿದ್ದು ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿದೆ. ಇನ್ನಾದರೂ ಕೇಂದ್ರ ಸರ್ಕಾರದ ಸಚಿವರು ಎಚ್ಚೆತ್ತುಕೊಂಡು ಕೂಡಲೇ ಬಂಗಾರಪೇಟೆಯ ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಬೇಕು. ಜೊತೆಗೆ KCVL ನೀರು ಮಲತಾಯಿ ಧೋರಣೆ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಬಂಗಾರಪೇಟೆ ತಾಲೂಕನ್ನು KCVL ಯಾರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಈ ಕೂಡಲೇ ಬಂಗಾರಪೇಟೆನ ತಾಲೂಕಿನಾದಂಥ ಕೆರೆಗಳಿಗೆ KCVL ನೀರನ್ನು ಹರಿಸಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ. ಏನು ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ರೂಪಿಸ್ತೇವೆ ರೈತ ಸಂಘದಿಂದ ಅಂತ ನಾವು ಇವತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ.